ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ರಾಶಿಚಕ್ರದ ಅತ್ಯಂತ ಮಾನವೀಯ, ಆದರ್ಶವಾದಿ ಮತ್ತು ರಹಸ್ಯ ಜ್ಞಾನ ಹೊಂದಿರುವ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ರೋಮಾಂಚನಕಾರಿ ಮತ್ತು ಪವಾಡ ಸದೃಶ ವಿಷಯಗಳ ಬಗ್ಗೆ ತಿಳಿಯಲಿದ್ದೇವೆ. ಕುಂಭರಾಶಿಯವರೇ, ಮುಂಬರುವ 10 ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ನಡೆಯಲಿರುವ ಆ ಒಂದು ಘಟನೆಯನ್ನು ಕೇಳಿದರೆ ನೀವು 100% ಅಷ್ಟು ಶಾಕ್ ಆಗೋದು ಖಂಡಿತ. ಇಷ್ಟು ದಿನ ನೀವು ಅನುಭವಿಸಿದ ಆರ್ಥಿಕ ಸಂಕೋಲಗಳು, ಬೋಂಟಿತನ ಮತ್ತು ಕಠಿಣ ಸವಾಲುಗಳಿಗೆ ಈಗ ಸಾಕ್ಷಾತ್ ಶನಿದೇವ ಹಾಗೂ ಮಹಾದೇವನ ಕೃಪೆಯಿಂದ ಅದ್ಭುತವಾದ ನ್ಯಾಯ ಸಿಗುತ್ತೆ. ನಿಮ್ಮ ಮನೆಗೆ ದೈವಿಕ ಶಕ್ತಿಯ ಪ್ರವೇಶ ಆಗ್ತಾ ಇದ್ದು ನಿಮ್ಮ ಮನೆ ಬಾಗಿಲ ಸಂಪೂರ್ಣವಾಗಿ ತೆರೆಯುತ್ತೆ. ಇಂತಹ ಎಲ್ಲ ದೈವಿಕ ರಹಸ್ಯಗಳನ್ನು ಮತ್ತು ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದ ತಕ್ಷಣ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕುಟುಂಬದವರೊಂದಿಗೆ ಯಾರೊಂದಿಗೂ ಕೂಡ ಕುಂಭರಾಶಿಯವರಿದ್ದಾರೋ ಅವರಿಗೆ ತಕ್ಷಣ ಈ ವಿಡಿಯೋವನ್ನು ಶೇರ್ ಮಾಡಿ. ಕುಂಭರಾಶಿ ರಾಶಿಚಕ್ರದ 11ನೇ ರಾಶಿಯಾಗಿದೆ. ಧನಿಷ್ಠ ನಕ್ಷತ್ರದ 3, 4, 4ನೇ ಪಾದ, ಶತಭಿಷ ನಕ್ಷತ್ರದ 1, 2, 3, 4ನೇ ಪಾದಗಳು ಹಾಗೂ ಪೂರ್ವಭದ್ರಾ ನಕ್ಷತ್ರದ 1, 2, 3ನೇ ಪಾದದಲ್ಲಿ ಜನಿಸಿದವರು ಕುಂಭರಾಶಿಯ ಅಡಿಯಲ್ಲಿ ಬರ್ತಾರೆ. ವಾಯುತತ್ವದ ಈ ರಾಶಿಯ ಅಧಿಪತಿ ಕೂಡ ನ್ಯಾಯದ ದೇವತೆಯಾದ ಸಾಕ್ಷಾತ್ ಶನಿದೇವ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಆಗುತ್ತಿರುವುದನ್ನು ನೀವು ಗಮನಿಸಿದ್ದೀರಾ? ಅಕಸ್ಮಾತ್ ಆಗಿ ಕನಸಲ್ಲಿ ವಿಶಾಲವಾದ ಆಕಾಶ, ಎತ್ತರವಾದ ಶಿವನ ಮೂರ್ತಿ, ಸನ್ಯಾಸಿಗಳು ಅಥವಾ ಹರಿಯುವ ಗಂಗಾ ನದಿ ಕಾಣಿಸಿಕೊಳ್ಳೋದು, ಇಲ್ಲವೇ ರಾತ್ರಿ ವೇಳೆ ಹಠಾತ್ತಾಗಿ ಎಚ್ಚರಗೊಂಡು ಮನಸ್ಸಿಗೆ ಒಂದು ವಿಶಿಷ್ಟವಾದ ವೈರಾಗ್ಯ ಹಾಗೂ ಆಳವಾದ ಶಾಂತಿ ಸಿಗ್ತಾ ಇರೋದು ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹಾಗಿದ್ರೆ ನೆನ್ಪಿಡಿ, ಇವು ಕೇವಲ ಸಾಮಾನ್ಯ ಕನಸುಗಳಲ್ಲ, ಸಾಕ್ಷಾತ್ ದೈವಿಕ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡಿದೆ ಅಂತಾನೆ ಅರ್ಥ. ನಿಮ್ಮ ಕಷ್ಟದ ದಿನಗಳು ಮುಗಿದು ಸುವರ್ಣ ದಿನಗಳು ಆರಂಭ ಆಗ್ತಾ ಇವೆ ಎನ್ನುವುದನ್ನು ದೇವರು ನಿಮಗೆ ಮುನ್ಸೂಚನೆಯಾಗಿ ನೀಡ್ತಾ ಇದ್ದಾರೆ. ಕುಂಭರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ತೀವ್ರ ಮಾನಸಿಕ ಅಶಾಂತಿ, ಸಮಾಜದಲ್ಲಿ ಶ್ರಮಿಸಿದರೂ ಅಪಮಾನಗಳನ್ನು ಎದುರಿಸೋದು ಮತ್ತು ನಂಬಿದ ಆಪ್ತ ವಲಯದಿಂದಲೇ ದೂರವಾಗುವುದನ್ನು ಎದುರಿಸಿ ಬಳಲ್ತಾ ಇದ್ದಾರೆ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ, ಸಮಾಜದ ಕಲ್ಯಾಣಕ್ಕಾಗಿ ಆಲೋಚನೆ ಮಾಡೋರು. ಆದರೆ ದುರಾದೃಷ್ಟವಶಾತ್ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪ್ರಾಮಾಣಿಕ ಉದ್ದೇಶಗಳನ್ನೇ ಜನರು ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದಾರೆ. ನಾನು ಸ್ವಾರ್ಥ ಇಲ್ಲದೆ ಎಲ್ಲರನ್ನು ಕೂಡ ಸಹಾಯ ಮಾಡೋದಕ್ಕೆ ಹೋದರೂ ಕೂಡ ನನಗೆ ಯಾಕೆ ಈ ಏಕಾಂಗಿತನ ಮತ್ತು ನೋವು ಅಂತ ನೀವು ರಾತ್ರಿ ವೇಳೆ ನಿದ್ದೆ ಇಲ್ಲದೆ ಒದ್ದಾಡಿದ ದಿನಗಳು ಆ ದೇವರಿಗೆ ತಲುಪಿದೆ. ನೀವು ಮೌನವಾಗಿ ನುಂಗಿದ ಕಣ್ಣೀರು, ಅನುಭವಿಸಿದ ಯಾತನೆಗಳು ಎಲ್ಲವೂ ಕೂಡ ಮುಕ್ತಾಯದ ಹಂತಕ್ಕೆ ಬಂದಿವೆ. ನಿಮ್ಮ ಮನೆಗೆ ಈಶ್ವರನ ಕೃಪೆ ಒದಗಿ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ವಿಶೇಷವಾಗಿ ಮುಂಬರುವ ಈ 10 ದಿನಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಆದರೆ ಇದೇ ಸಮಯದಲ್ಲಿ ಕುಂಭರಾಶಿಯವರೇ, ನಿಮಗೊಂದು ಅತ್ಯಂತ ಪ್ರಮುಖ ಎಚ್ಚರಿಕೆ ಕೂಡ ಇದೆ. ನಿಮ್ಮ ಆಧ್ಯಾತ್ಮಿಕ ಚಿಂತನೆ ಮತ್ತು ತೊಂದರೆಗಳ ನಡುವೆ ಕೂಡ ಮುಗುಳ್ನಗುವ ಗುಣವನ್ನು ಕಂಡು ಸಹಿಸದ ಇಬ್ಬರು ವ್ಯಕ್ತಿಗಳು ಮತ್ತು ಸ್ನೇಹಿತರ ಸೋಗಿನಂತೆ ಇದ್ದಾರೆ. ಅವರು ನಿಮ್ಮ ಎದುರಿಗೆ ತುಂಬ ಸೌಮ್ಯವಾಗಿ ಮಾತಾಡ್ತಾರೆ, ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡುವಂತೆ ನಟಿಸ್ತಾರೆ. ಆದರೆ ಬೆನ್ನ ಹಿಂದೆ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಮತ್ತು ನಿಮ್ಮ ಆರ್ಥಿಕ ಪ್ರಗತಿಯನ್ನು ತಡೆಯೋದಕ್ಕೆ ರಹಸ್ಯವಾಗಿ ಸಂಚನ್ನು ರೂಪಿಸ್ತಾ ಇರ್ತಾರೆ. ವಿಶೇಷವಾಗಿ M ಅಥವಾ T ಎಂಬ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಿ. ಮುಂಬರುವ 10 ದಿನಗಳ ಯಾರೊಂದಿಗೂ ಕೂಡ ಜಂಟಿ ಆಸ್ತಿ ವ್ಯವಹಾರಗಳಿಗೆ, ಜಾಯಿಂಟ್ ವೆಂಚರ್ಸ್ ಅಲ್ಲಿ ಕೈ ಹಾಕೋದಕ್ಕೆ ಹೋಗಬೇಡಿ. ನಂಬಿಕೆ ಮೇಲೆ ಯಾರಿಗೂ ದೊಡ್ಡ ಸಾಲ ನೀಡಬೇಡಿ ಮತ್ತು ನಿಮ್ಮ ಮುಂದಿನ ರಹಸ್ಯ ಯೋಜನೆಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಅತಿಯಾದ ಮುಗ್ಧತೆಯೇ ನಿಮಗೆ ಮುಳುವಾಗದಂತೆ ನೋಡಿಕೊಳ್ಳಿ. ಕುಂಭರಾಶಿಯವರೇ, ನೀವು ಹಿಂದೆ ಯಾರೋ ಅನಾಥರಿಗೆ ಅಥವಾ ಕಷ್ಟದಲ್ಲಿದ್ದ ಜೀವಿಗಳಿಗೆ ಮಾಡಿದ ನಿಸ್ವಾರ್ಥ ಸೇವೆ ಈಗ ನಿಮಗೆ ದೇವರ ಆಶೀರ್ವಾದದ ರೂಪದಲ್ಲಿ ಮರಳಿ ಬರ್ತಾ ಇದೆ. ಆದರೆ ಒಂದು ವಿಷಯ ನೆನಪಿನಲ್ಲಿಡಿ, ನಿಮ್ಮ ಅತಿಯಾದ ಒಂಟಿತನವನ್ನು ಇಷ್ಟಪಡುವ ಸ್ವಭಾವ ಮತ್ತು ನಕಾರಾತ್ಮಕ ಯೋಜನೆಗಳನ್ನು ಅಂದರೆ ಓವರ್ ಥಿಂಕಿಂಗನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸಣ್ಣ ವಿಷಯಗಳಿಗೂ ಅತಿಯಾಗಿ ಬೇಸರ ಮಾಡಿಕೊಂಡು ಹತ್ತಿರದವರೊಂದಿಗೆ ದೂರ ಆಗಬೇಡಿ. ನಿಮ್ಮ ಬಾಯಿಂದ ಬರುವ ತತ್ವದ ಮಾತುಗಳು ಕೆಲವೊಮ್ಮೆ ಕಹಿಯಾಗಿ ಪರಿಣಮಿಸುವ ಸಾಧ್ಯತೆ ಇರೋದ್ರಿಂದ ಮಾತನಾಡಬೇಕಾದ ಸಂಯಮ ಇರಲಿ. ವಿಶೇಷವಾಗಿ ತಂದೆ ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ವಾದ ಮಾಡಬೇಡಿ, ಅವರೊಂದಿಗೆ ಗೌರವದಿಂದ ಇರಿ.
ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.